ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಕಲಿಕಾ ಕೇಂದ್ರದ ಹೆಸರು ಬೊಮ್ಮಸಂದ್ರ ಕಲಿಕಾ ಕೇಂದ್ರ. ನಾನು ಈಗ ನಮ್ಮ ಬೊಮ್ಮಸಂದ್ರ ಕಲಿಕಾ ಕೇಂದ್ರದ ಬಗ್ಗೆ ಮಾತಾಡಲು ಬಂದಿದ್ದೇನೆ. ನಾನು ಇಲ್ಲಿ ಬಂದಿದ್ದು 3ನೇ ತರಗತಿಯಿಂದ ಬಂದಿದ್ದೇನೆ. ಇಲ್ಲಿ ಬಂದಾಗಿಂದ ಶಿಸ್ತು ಇದೆ. ಸ್ಯಾಟರ್ಡೆ ಕೆಳಗಡೆ ಕರ್ಕೊಂಡು ಹೋಗ್ತಾರೆ, ಆಟ ಆಡಿಸ್ತಾರೆ, ಟೇಬಲ್ಸ್ ಹೇಳ್ಕೊಡ್ತಾರೆ, ಎಲ್ಲನೂ ಹೋಮ್ವರ್ಕು ಮಾಡೋಕ್ಕೆ ಬಿಡ್ತಾರೆ. ನಾವು ಡಿಸೆಂಬರ್ 31 ಆರೋಣಗೆ ಹೋಗಿದ್ವಿ. ಸಂಕ್ರಾಂತಿ ದಿನ RS ಗಾರ್ಡನ್ ಗೋಶಾಲೆಗೆ ಹೋಗಿದ್ವಿ. ಅಲ್ಲಿನೂ ಚೆನ್ನಾಗಿ ಆಟ ಆಡಿದ್ವಿ. ಪಾರ್ಕಿಂಗು ಬಿಟ್ಟಿದ್ರು, ಅಲ್ಲಿ ಹೋಗಿ ಆಟ ಆಡಿ ಜೋಕಾಲಿ ಎಲ್ಲ ಆಟ ಆಡಿದ್ವಿ. ಆರೋಣದಲ್ಲಿ ಎಲ್ಲನೂ ಅಂದರೆ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಹೋದಾಗ ನನಗೆ ತುಂಬ ಖುಷಿ ಆಯಿತು. ನಾನು ಯಾವತ್ತೂ 4,000 ಮಕ್ಕಳನ್ನ ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಆರೋಣಕ್ಕೆ ಹೋಗಿದ್ದು. ಅದರಿಂದ ನನಗೆ ತುಂಬ ಖುಷಿ ಆಯಿತು. ಈ ಟ್ಯೂಷನಿಗಿಂತ ಬಂದಾಗಿಂದ ನಾನು ಬೊಮ್ಮಸಂದ್ರ ಕಲಿಕಾ ಕೇಂದ್ರ ಬಂದಾಗಿಂದ ನಾನು ಎಲ್ಲ ಚೆನ್ನಾಗಿದ್ದೀನಿ, ಓದ್ತೀನಿ, ಬರಿತೀನಿ, ಹೋಮ್ವರ್ಕು ಮಾಡ್ಕೊತೀನಿ. ಟ್ಯೂಷನ್ ಹೋಮ್ವರ್ಕು ಕೊಡ್ತಾರೆ. ಸಮ್ಮರ್ ಹಾಲಿಡೇಸ್ ಬಂತು, ಸಮ್ಮರ್ ಕ್ಯಾಂಪ್ ಓಪನ್ ಮಾಡ್ತಾರೆ. ನಾವು ಕನ್ಯಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಸಾಂಗು, ಬಣ್ಣಲ್ಲಿ ಟ್ಯೂಷನ್ ಅವರು ಬಂದಿದ್ದರು. ಬಸ್ಸಲ್ಲಿ ಅಂತಾಕ್ಷರಿ ಆಡಿದ್ವಿ. ನಮ್ಮ ಬೊಮ್ಮಸಂದ್ರ ಟ್ಯೂಷನ್ನು ವಿನ್ನರ್ ಆಯಿತು. ಅಲ್ಲಿ ಕನ್ಯಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋದಾಗ 5 ಬುಕ್ಸ್ ಕೊಟ್ಟರು. ಅಲ್ಲೇ ಪ್ರಸಾದ ಊಟ ಮಾಡಿದ್ವಿ. ಬೆಳಿಗ್ಗೆನೂ ಅಲ್ಲೇ ಊಟ ಮಾಡಿದ್ವಿ. ಬೆಳಗ್ಗೆ ಹೋದಾಗ ನಾಷ್ಟ ಅವಲಕ್ಕಿ ತಿಂದು ಮತ್ತು ಒಂದು ಚಾಪೆ ಕುತ್ಕೊಂಡು ದರ್ಶನ ತೊಗೊಂಡು ಮತ್ತು ಎಲ್ಲ ಮಾಡ್ಕೊಂಡು ಪ್ರಸಾದ ತಿಂದು ಕುತ್ಕೊಂಡ್ವಿ. ಚಾಪೆ ಬೆಡ್ಶೀಟ್ ಹಾಕಿದ್ರು. ಅಲ್ಲಿ ನಮಗೆ ಏನೇನು ಬರುತ್ತೋ ಅದೆಲ್ಲ ಆಡಬೇಕು ಅಂತ ಹೇಳಿದರು. ನಾನು ಪಾರ್ಟಿಸಿಪೇಟ್ ಮಾಡಿದೆ. ನನಗೂ ಎಲ್ಲ ಸಪೋರ್ಟ್ ಕೊಟ್ಟಿದ್ದರು. ನಾನು ಈ ಟ್ಯೂಷನಿಂದ ಬಂದಾಗಿಂದ ತುಂಬ ಖುಷಿಯಾಗಿದ್ದೀನಿ. ನಾನಿನ್ನೂ ನಾನು ಈ ಟ್ರಿಪ್ಪಿಗೆ ಹೋಗಬೇಕು ಅಂತ ಕಾಯ್ತಾ ಇರ್ತೀನಿ. ಯಾಕಂದರೆ ನಾನೆಲ್ಲೂ ಬೇರೆ ಟ್ರಿಪ್ಪಿಗೂ ಹೋಗಿರಲಿಲ್ಲ. ನಾನು ಈ ಕಲಿಕಾ ಕೇಂದ್ರ ಬಂದಾಗಿದ್ದ ನಾನು 2 ಸಲ ಟ್ರಿಪ್ಪಿಗೆ ಹೋಗಿದ್ದೀನಿ. ಕನ್ಯಾ ಪರಮೇಶ್ವರ ದೇವಸ್ಥಾನಕ್ಕೆ 3 ಸಲ. ಸಂಕ್ರಾಂತಿ ದಿನ RS ಗಾರ್ಡನ್ಗೆ ಹೋಗಿದ್ದೆ, ಗೋಶಾಲೆಗೆ. ಅಲ್ಲಿ ಕೊಬ್ಬು ಕೊಟ್ಟರು, ಆಟನೂ ಆಡಿದ್ವಿ, ಚೆನ್ನಾಗಿತ್ತು. ಅಲ್ಲೇ ಖುಷಿಯಾಗಿದ್ವಿ. ಕುಂಟೆಬಿಲ್ಲೆ ಆಡಿದ್ವಿ, ಕುತ್ಕೊಂಡು ಎಂಜಾಯ್ ಮಾಡಿದ್ವಿ, ಊಟ ತಿಂದ್ವಿ, ಎಲ್ಲ ಮಾಡಿದ್ವಿ. ಮತ್ತು ಇನ್ನೊಂದು ಸಲ ಆರೋಣಗೆ ಹೋಗಿದ್ವಿ. 3 ಸಲ ಹೋಗಿದ್ದೀನಿ. ಇನ್ನೂ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಖುಷಿ ಆಗುತ್ತೆ. ನಮ್ಮ ಕಲಿಕಾ ಕೇಂದ್ರ ಬೊಮ್ಮಸಂದ್ರ ಕಲಿಕಾ ಕೇಂದ್ರ ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟಿಷ್ಟು ಸಂತೋಷ ಆಗಲ್ಲ. ನಾವು ಸ್ಯಾಟರ್ಡೆ ಕೆಳಗಡೆ ಹೋದಾಗ ಎಲ್ಲ ಲೈನಲ್ಲಿರಬೇಕು, ಸ್ಟ್ರಿಕ್ಟಾಗಿರಬೇಕು, ಎಲ್ಲ ಹೇಳ್ತಾರೆ. ಲೈನ್ ಮಾಡಿಸ್ಬೇಕು, ಸ್ಟ್ರೈಟಾಗಿ ಕುತ್ಕೋಬೇಕು. ಇಲ್ಲಿ ಬಂದಾಗಿಂದ ನಾನು ಸುಮಾರು ಸಾಂಗ್ಸ್ ಕಲ್ತಿದ್ದೀನಿ, ಶ್ಲೋಕಸ್ ಕಲ್ತಿದ್ದೀನಿ. ಇಲ್ಲಿ ಬಂದಾಗಿಂದ ನನಗೆ ತುಂಬಾ ಖುಷಿ ಇದೆ. 5 ಬುಕ್ಕು ಕೊಟ್ಟಿದ್ದರು ಕನ್ಯಾ ಪರಮೇಶ್ವರ ದೇವಸ್ಥಾನದಲ್ಲಿ. 5 ಬುಕ್ಕು ಕೊಟ್ಟಾಗ 5 ಬುಕ್ಕು ಕೊಟ್ಟಾಗ ಇಲ್ಲಿ ಬಂದು ಎಲ್ಲ ಖುಷಿಯಾಗಿಯೇ ಇದ್ವಿ.